ತುಂಟ ಕೂಡ ಹೌದು ಅಂತ ಕೇಳ್ಪಟ್ವಿ. ಸೊ ನಿಮ್ಮ ಯಾವುದಾದ್ರೂ ತುಂಟಾಟ, ಬಾಲ್ಯದ ತುಂಟಾಟನ ನಮ್ಮ ಜೊತೆ ಹಂಚ್ಕೊಳ್ಬೋದಾ? ಚಿಕ್ಕ ವಯಸ್ಸಿಂದನೇ ಸ್ವಲ್ಪ ನಾನು ಸ್ಕೂಲಲ್ಲಿರಲಿ ಮತ್ತು ಬೇರೆ ಬೇರೆ ಕಡೆ ಇರಲಿ ಸ್ವಲ್ಪ ತುಂಟನೇ. ನಾನು ಸ್ವಲ್ಪ ಜಾಸ್ತಿ ಓಡಾಡೋದು. ಚಿಕ್ಕ ಮಗು ಇದ್ದಾಗ ಕೂಡ ಯಾವುದೋ BTS ಬಸ್ಸುಗಳು ಹೋದಾಗ ಕೂಡ ಬಸ್ ಹಿಂದೆ ಹೋಗಿ ನಾನು ಟಚ್ ಮಾಡೋದಾಗಲಿ, ಓಡೋದಾಗಲಿ, ಈ ಥರದ್ದೆಲ್ಲ ಭಾಳ ತುಂಟಾಟ ಮಾಡ್ತಾ ಇದ್ದೆ ಅಂಥೇಳಿ ಅವ್ರು ಹೇಳ್ತಾಯಿದ್ರು. ಅದೇ ರೀತಿಯಲ್ಲಿ ಮನೆಗಳಲ್ಲಿ ಕೂಡ ಒಂದಿನ ಒಲೆ ಅಂಟಿಸಿರ್ತಾರೆ. ಅಂಥ ಸಂದರ್ಭದಲ್ಲಿ ನಾನು ಹೋಗಿ ಕೈಯನ್ನು ಇಟ್ಬಿಟ್ಟು ಸುಟ್ಕೊಂಡಿರತಕ್ಕಂಥ ನಿದರ್ಶನ ಕೂಡ ಇದೆ. ಇದೇ ಈ ಕೈದು ನೋಡಿ, ಈ ಒಂದು ಬೆರಳಿನ ಗುರುತು ಇದೆಯಲ್ಲ, ಇದು ನನ್ನ ಮಗು ಇದ್ದಾಗ ಆಗಿರತಕ್ಕಂಥದ್ದು. ಇದು ಯಾಕೋ ಇದು ಒಂಥರ ಅದೃಷ್ಟ ಅಂತ ಅನಿಸ್ಬಿಟ್ಟಿದೆ ನನಗೆ. ನಾನು ಇದನ್ನು ಇಷ್ಟುವರೆಗೂ ನಾನು ಏನೂ ಮಾಡೋಕ್ಕೆ ಹೋಗಿಲ್ಲ, ಆಪರೇಷನು ಮಾಡೋಕ್ಕೆ ಹೋಗಿಲ್ಲ. ಇದು ಹೀಗೆ ಇದೆ, ಈ ಗುರುತು ನೋಡಿ ಹಾಗೇ ಇದೆ. ಅಪ್ಪ ಅಮ್ಮ ಇಬ್ಬರಲ್ಲಿ ಯಾರು ತುಂಬಾ ಸ್ಟ್ರಿಕ್ಟ್ ಮಾಡ್ತಿದ್ರು ನಿಮಗೆ? ನನಗೆ ನನ್ನ ತಾಯಿನೇ. ನಮ್ಮ ತಾಯಿ ಮತ್ತು ಅವರು ತುಂಬಾ ನಮ್ಮ ಶ್ರೇಯಸ್ಸಕ್ಕೋಸ್ಕರ ಅವರು ಜೀವ ಬಿಡೋವರೆಗೂ ತುಂಬಾ ನನ್ನ ಜೊತೆಯಲ್ಲಿ ಎಲ್ಲ ರೀತಿಯಲ್ಲಿ ಅವರು ನನಗೆ ಮಾರ್ಗದರ್ಶಕರಾಗಿ, ತಾಯಿಯಾಗಿ ಮತ್ತು ಎಲ್ಲ ರೀತಿಯಲ್ಲಿ ಜೊತೆಯಲ್ಲಿ ಎಲ್ಲ ಥರನೂ ಅವ್ರು ನನಗೆ ಸಹಕಾರ ಕೊಟ್ಟಿದ್ದಾರೆ. ಪ್ರೀತಿ, ತುಂಬ ಪ್ರೀತಿ. ನಾನಂದ್ರೆ ತುಂಬ ಇಷ್ಟ ನನ್ನ ತಾಯಿಗೆ. ಒಂದಿನ ಅವ್ರು ನನ್ನ ನೋಡಿಲ್ಲ, ನಾನು ಅವ್ರನ್ನ ನೋಡಿಲ್ಲ ಅಂದರೂ ಕೂಡ ಅವ್ರಿಗೆ ಎಲ್ಲೋ ಒಂಥರ ಏನೋ ಕಳ್ಕೊಂಡಂಗೆ ಅನ್ನಿಸ್ತಾ ಇತ್ತು. ಯಾವಾಗ ನಿಮ್ಮನ್ನಾಗಲಿದ್ದು ತಾಯಿ? ನನ್ನ ತಾಯಿ 4 ವರ್ಷ ಆಯಿತು. ಕೋವಿಡ್ ಸಂದರ್ಭದಲ್ಲಿ ಅವರು ಹಾರ್ಟ್ ಅಟ್ಯಾಕಿಂದ ತೀರ್ಕೊಂಬಿಟ್ರು. ಅದ್ರ ಹಿಂದೆ ಒಂದು 2-3 ವರ್ಷ ಹಿಂದೆ ತಂದೆ ತೀರ್ಕೊಂಡಿದ್ರು. ಸೊ ಅದಾದಮೇಲೆ ತಾಯಿ ತೀರ್ಕೊಂಡಿದ್ರು. ಇವತ್ತು ತಂದೆ ತಾಯಿ ಇಬ್ಬರೂ ಇಲ್ಲ ನನಗೆ. ಸೊ ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಸಿದ್ಧಾಂತ, ಅವರ ಒಂದು ಏನು ಸಂಸ್ಕೃತಿ ಏನಿದೆ, ಪೂಜೆ ಪುನಸ್ಕಾರ, ದಾನ ಧರ್ಮ ಅಂತ ಏನು ನನ್ನ ತಂದೆ ತಾಯಿ ಏನು ಹೇಳ್ಕೊಟ್ಟಿದ್ದಾರೆ, ಅದನ್ನೇ ಮುಂದುವರಿಸ್ತಾ ಇದ್ದೀನಿ.